ನಮಸ್ಕಾರ ಸ್ನೇಹಿತರೆ, ನಾನು ಸಂಜು. ಇಲ್ಲಿವರೆಗೂ 11 ವರ್ಷ ಏನಪ್ಪ ಅಂದ್ರೆ ಪೂರೈಸಿರುವಂಥ ಯೋಗ ದಿನಾಚರಣೆ 2015ರಿಂದ ಇಲ್ಲಿವರೆಗೂ ಅದರ ಥೀಮ್ಗಳು ಏನಾಗಿದ್ವು ಅನ್ನೋದು ನೋಡೋಣ. 2015ರಲ್ಲಿ ಸಾಮರಸ್ಯ ಮತ್ತು ಶಾಂತಿಗಾಗಿ ಒಂದು ಯೋಗ ದಿನಾಚರಣೆ ಏನಪ್ಪ ಅಂದ್ರೆ ಆಚರಣೆ ಮಾಡಲಾಗಿತ್ತು. 2016ರಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಂದು ಸಾಧನೆಗಾಗಿ ಯೋಗ ದಿನಾಚರಣೆ ಏನಪ್ಪ ಅಂದ್ರೆ ಆಚರಣೆ ಮಾಡಲಾಗಿತ್ತು ಅಂತ ಹೇಳ್ಬೋದು. 2020ರಲ್ಲಿ ಆರೋಗ್ಯಕ್ಕಾಗಿ ಯೋಗ ದಿನಾಚರಣೆ, 2018ರಲ್ಲಿ ಶಾಂತಿಗಾಗಿ ಯೋಗ ದಿನಾಚರಣೆ, 2019ರಲ್ಲಿ ಹೃದಯಕ್ಕಾಗಿ ಯೋಗ ದಿನಾಚರಣೆ, 2020ರಲ್ಲಿ ಮನೆಯಲ್ಲೇ ಯೋಗ ಮತ್ತು ಕುಟುಂಬದವರೊಂದಿಗೆ ಏನಪ್ಪ ಅಂದರೆ ಯೋಗ ದಿನಾಚರಣೆ ಥೀಮ್ ಆಗಿತ್ತು. ಇನ್ನು 2021ರಲ್ಲಿ ಯೋಗಕ್ಷೇಮಕ್ಕಾಗಿ ಈ ಒಂದು ಯೋಗ ದಿನಾಚರಣೆ ಮಾಡಲಾಗಿತ್ತು. 2022ರಲ್ಲಿ ಮಾನವೀಯತೆಗಾಗಿ ಯೋಗ ದಿನಾಚರಣೆ ಮಾಡಲಾಯಿತು. 2023ರಲ್ಲಿ ವಸುದೈವ ಕುಟುಂಬಕ್ಕಾಗಿ ಯೋಗ ದಿನಾಚರಣೆ ಮಾಡಲಾಗಿದೆ. 2024ರಲ್ಲಿ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ದಿನಾಚರಣೆ ಮಾಡಲಾಗಿದೆ. ಈಗ 2025ರಲ್ಲಿ ಒಂದು ಭೂಮಿ ಎಲ್ಲರ ಆರೋಗ್ಯಕ್ಕಾಗಿ ಈ ಒಂದು ಯೋಗ ಆಚರಣೆ ಮಾಡಲಾಗ್ತಿದೆ ಅಂತ ಹೇಳ್ಬೋದು.